ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಸ್ವೀಟ್ ಮಾಡ್ತಾ ಇದ್ದೀನಿ, ಅಂದರೆ ಜಾಮೂನು ಮತ್ತು ಗಾರ್ಗೆ ಅಂತ ಹೇಳ್ಬಿಟ್ಟು. ನಮ್ಮ ಹಳ್ಳಿ ಕಡೆ ಸೈಡು ಇದನ್ನೇ ಜಾಸ್ತಿ ಮೊದಲೆಲ್ಲ ಹಿಂದಿನ ಕಾಲದಿಂದನೂ ಗಾರ್ಗೆ ಅಂದರೆ ಎಲ್ಲರಿಗೂ ಇಷ್ಟ. ಈ ಕಾಲಕ್ಕೆ ಮಕ್ಕಳು ಐಸ್ ಕ್ರೀಮು, ಜಾಮೂನು ಈ ಥರ ಸ್ವೀಟ್ ಎಲ್ಲ ಯಾವ ಥರ ಇಷ್ಟಪಡ್ತಾರೆ. ಗಾರ್ಗೆ ಅಂದರೆ ನಮಗೆ ಐಸ್ ಕ್ರೀಮ್ಗಿಂತಲೂ ಹೆಚ್ಚು ನಾವು ಚಿಕ್ಕವರಿದ್ದಾಗ ಅಷ್ಟು ಇಷ್ಟಪಟ್ಟು ತಿಂತಾ ಇದ್ವಿ. ನಮ್ಮಮ್ಮ ಈ ಥರ ಎಲ್ಲ ಜಾಸ್ತಿ ಮಾಡ್ತಾ ಇರಲಿಲ್ಲ ಗಾರ್ಗೆ. ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಇವರೆಲ್ಲ ಮಾಡ್ತಾಯಿದ್ರು. ನಮ್ಮಮ್ಮ ಬಂದು ಜಾಸ್ತಿ ಅಂದರೆ ಜಾಮೂನೇ ಮಾಡ್ತಾಯಿದ್ದಿದ್ದು ನಾವು ಚಿಕ್ಕ ಮಕ್ಕಳಿದ್ದಾಗ. ಶಂಕರಪಾಳ್ಯ ಮತ್ತು ಇದು ಕೋಡ್ಬಳೆ ಚಕ್ಲಿ ಈ ಥರ ಎಲ್ಲ ಮಾಡ್ತಿದ್ಲು. ಗಾರ್ಗೆ ಮಾತ್ರ ನಮ್ಮಮ್ಮ ಮಾಡ್ತಾ ಇರಲಿಲ್ಲ. ಗಾರ್ಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ಜಾಮೂನು ಉಂಡೆ ಮಾಡ್ಕೊತಾ ಇದ್ದೀನಿ. ಗಾರ್ಗೆ ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಗಾರ್ಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಉಪ್ಪಿಟ್ಟಿನ ರವೆ ಬೆಳಗ್ಗೆನೇ ತಡಿ ಪುಡಿ ಮಾಡಿ ನೆನೆ ಇಟ್ಟಿದ್ದೆ. ಇವಾಗ ಬೆಲ್ಲ ಕುಟ್ಟಾಕ್ಬಿಟ್ಟು ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಇವಾಗ ಅನ್ನ, ಮುದ್ದೆ, ಸ್ವಲ್ಪ ಗೋಧಿ ಹಿಟ್ಟು ಈ ಥರ ಸೇರಿಸ್ಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅದು ಸ್ವಲ್ಪ ನೀರು ಹೊಡಿಯುತ್ತೆ, ನೀರಾಗಿರುತ್ತಲ್ಲ, ಹಾಗಾಗಿ ಅದನ್ನ ರೆಸ್ಟಿಗೆ ಇಟ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಮಧುರ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಮಧುರ ಬಂದುಬಿಟ್ಟು ವೇದ ಪಾಪನ ಗದ್ರಕೊಂಡು ಹೆಲ್ಪ್ ಮಾಡ್ತಿದ್ದಾಳೆ. ನಿಜವಾಗ್ಲೂ ಎಷ್ಟು ಒಂದೊಂದು ಟೈಮ್ ಇದು ಮಾಡ್ತಾನಂದ್ರೆ ನಮ್ಮ ವೇದ ಪಾಪು ಅಷ್ಟಿಷ್ಟ ಅಲ್ಲ. ಬಾಲ್ ತರೋದು, ಅಲ್ಲಿ ಇಲ್ಲಿ ಎಸೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಇನ್ನು ನಾನು ಆವಾಗಲೇ ಒಂದು 15 ದಿನದಿಂದ 20 ದಿನದಿಂದ ಅಂದ್ಕೊತಾ ಇದ್ದೆ ಗಾರ್ಗೆ ಈ ಥರ ಎಲ್ಲ ಮಾಡಬೇಕು ಮಕ್ಕಳಿಗೆ ಅಂತ. ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇತ್ತಲ್ವ, ಇವಾಗಾದರೆ ಸ್ವಲ್ಪ ಮಳೆ ಹಾಗೆ ಹೀಗೆ ಬಂದಿದೆ, ಸ್ವಲ್ಪ ಮಳೆ ಸ್ಟಾರ್ಟ್ ಆಗೋದ್ರಿಂದ ಈ ಥರ ತಿಂದರೆ ಚೆನ್ನಾಗೂ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಮೆಚೂರ್ಡ್ ಆಗಿದ್ದರು. ಹಂಗಾಗಿ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಡೋಕ್ಕಾಗುತ್ತೆ, ಮಕ್ಳಿಗೂ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ವೀರಬಾಬು ತರಲೆ ಮಾಡ್ತಿದ್ದ, ಹಂಗಾಗಿ ಒಂದು ಏಟ್ ಬಿಡೋಕೆ ಹೋದೆ, ನನಗೆ ಸಿಗಲೇ ಇಲ್ಲ. ಅವನು ನನಗೆ ತಪ್ಪಿಸ್ಕೊಂಡ್ಬಿಟ್ಟೆ ಅಂತೆಲ್ಲ ನನಗೇನೆ ಕಿಚಾಯಿಸ್ತಾ ಇದ್ದಾನೆ. ನಾನು ನೋಡಿಯೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಎಣ್ಣೆ ಕಾದಿತ್ತು. ಮಧುರ ಬಂದುಬಿಟ್ಟು ವಿಡಿಯೋ ಮಾಡ್ಕೊಡ್ತೀನಿ ಅಮ್ಮ ನಿನ್ನ ಕರಿ ಅಂತ ಹೇಳಿದ್ಲು, ಹಂಗಾಗಿ ಕರಿತಾ ಇದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಕಾದಿತ್ತು. ಇವಾಗ ನೋಡ್ತಾ ಇರ್ಬೋದು ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಜಾಮೂನ್ ಎಲ್ಲ ಕರಿಯಕ್ಕೆ ಹಾಕಿದ್ದಾಯಿತು, ನೋಡ್ತಾ ಇರ್ಬೋದು. ಈ ರೀತಿ ಉಂಡೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ತುಂಬ ತೆಳುವಾಗಿತ್ತು. ಸ್ವಲ್ಪ ಗೋಧಿ ಹಿಟ್ಟು, ಅನ್ನ, ಮುದ್ದೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದಾಗ ಇವಾಗ ಒಳ್ಳೆ ಅದಕ್ಕೆ ಬಂದಿದೆ. ಗಾರ್ಗೆ ಹಿಟ್ಟು ಫಸ್ಟು ಜಾಮೂನ್ ರೆಡಿ ಆಗಿಬಿಡ್ಲಿ, ಅದಾದ ನಂತರ ಗಾರ್ಗೆ ಮಾಡಿದ್ರಾಯಿತು ಅಂತ. ಯಾಕಂದರೆ ಗಾರ್ಗೆಯಲ್ಲಿ ಸ್ವಲ್ಪ ಫಸ್ಟಿಗೆ ಹಾಕಿದಾಗ ಏನಪ್ಪ ಅಂದರೆ ಈ ರವೆ ಎಲ್ಲ ಹರಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದು ಕಪ್ ಕಲರ್ ಇರುತ್ತಲ್ವ, ಅದೆಲ್ಲ ಹೋಗಿ ಜಾಮೂನ್ ಮೇಲೆ ಕೂತ್ಬಿಡುತ್ತೆ ಅಂತ ಫಸ್ಟ್ ಜಾಮೂನ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಪಾಕ ಕೂಡ ರೆಡಿ ಮಾಡೋದಕ್ಕೆ ಇಡಬೇಕೀಗ. ಮಧುರಗೆ ಹೇಳಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದ ತಕ್ಷಣ ಪಾಕಕ್ಕೆ ಇಟ್ಬಿಡು ಅಂತ. ಸರಿ ಅಂತ ಹೇಳಿದ್ದಾಳೆ. ಇನ್ನೇನು ವಿನು ಕೂಡ ಊರಿಗೆ ಹೊರಡ್ತಾಳೆ ಇನ್ನೊಂದು ವಾರ ಬಿಟ್ಟು. ಮಧುರ ಕೂಡ ಅಷ್ಟೇ ಹಾಸ್ಟೆಲ್ಗೆ ಹೊರಡ್ತಾಳೆ. ಮಕ್ಕಳಿಗೋಸ್ಕರ ಸ್ವೀಟು. ಇನ್ನು ಇದೆಲ್ಲ ಮುಗಿದ ನಂತರ ಸ್ವಲ್ಪ ಮಟನ್ ಸಾಂಬಾರು ಏನಾದರೂ ಮಾಡಿಬಿಟ್ಟು ಫಿಶ್ಶು ಅದನ್ನ ತರಿಸ್ಬಿಟ್ಟು ಮಾಡಿ ಕಳಿಸ್ಬೇಕು. ಇಬ್ಬರಿಗೂ ಅಷ್ಟಕ್ಕಷ್ಟೇ, ಅದೇ ಇಷ್ಟಪಟ್ಟೆ ಏನು ತಿನ್ನಲ್ಲ. ಇನ್ನು ಇವಾಗ ನೋಡ್ತಾ ಇರ್ಬೋದು ಒಂದು ಇಬ್ಬೆ ಹಾಕಿದ್ದೀನಿ ಗಾರ್ಗೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ತೆಳುವಾಗಿತ್ತಲ್ವ, ಹಂಗಾಗಿ ಗೋಧಿ ಹಿಟ್ಟು ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಮಂಗಳವಾರ ಬಂದುಬಿಟ್ಟು ಹೊಸ್ಗೆ ಪುಟ್ಟಿ ಹೋಗುತ್ತೆ. ನಾನು ಬಂದ್ಬಿಟ್ಟು ಸೋಮವಾರ ಹೋಗ್ಬಿಟ್ಟು ಹೊಸ್ಗೆ ಹಾಕಿ ಬರ್ಬೇಕಂತ. ಇದು ಬಂದುಬಿಟ್ಟು ಭಾನುವಾರದ ವಿಡಿಯೋ ಆಗಿರುತ್ತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಹಿಟ್ಟು ಬೇಕಂದಿದ್ನಲ್ವ ಗೋಧಿ ಹಿಟ್ಟು, ಅದನ್ನ ಹಾಕ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊತಾ ಇದ್ದೀನಿ. ಇದು ಕೈಯಲ್ಲೇ ಕಲಿಸ್ಬೇಕು, ಸ್ಪೂನಲ್ಲಿ ಅದೆಲ್ಲ ಸರಿ ಹೋಗಲ್ಲ. ಹಾಗಾಗಿ ಕೈಯಲ್ಲೇ ಈ ಥರ ಕಲಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಬಾದಾಮ್ ಪೌಡ್ರ್ ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಮಧುರ ಬಂದುಬಿಟ್ಟು ಪಾಕ ಇಟ್ಟಿದ್ಲು ಜಾಮೂನ್ಗೋಸ್ಕರ. ಜಾಮೂನ್ ಇನ್ನೇನು ಅದರಲ್ಲಿ ಹಾಕೋದಷ್ಟೇ. ಗಾರ್ಗೆ ಇನ್ನು ಸ್ವಲ್ಪ ಇದೆ. ಜಾಮೂನ್ ಪಾಕೆಟ್ ಒಂದೇ ಇದ್ದಿದ್ದು, ಇನ್ನೇನು ಬಿಡು ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಹಾಕಿದ್ದೀನಿ. ಗಾರ್ಗೆನೇ ಮಕ್ಕಳೆಲ್ಲ ಇವಾಗ ತುಂಬ ಇಷ್ಟಪಡ್ತಾರೆ ಜಾಮೂನ್ಗಿಂತಲೂ. ಜಾಮೂನ್ ಯಾಕಂದರೆ ಮೊನ್ನೆಯಿಂದ ಮಾಡಿದ್ದೆ, ಮೊಬೈಲ್ ಸರಿ ಇಲ್ದಿರೋದ್ರಿಂದ ವಿಡಿಯೋ ಏನೂ ಹಾಕಿಲ್ಲ ನಾನು. ನೋಡ್ತಾ ಇರ್ಬೋದು ಗಾರ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಇದಾಗೋಕ್ಕೆ. ಇನ್ನು ಬಾಣಲಿ ಬಂದುಬಿಟ್ಟು ನಮ್ಗೆ ಚಿಕ್ಕದಿತ್ತು, ದೊಡ್ಡ ಬಾಣಲಿ ಆಟೋದ ಮೇಲೆ ಇತ್ತಲ್ವ, ಹಾಗಾಗಿ ನಮ್ಮ ಅಕ್ಕರ್ದೇನೆ ಬಾಣಲಿ ಇಸ್ಕೊಂಡಿದ್ದೀನಿ. ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ನನಗಂತೂ ಕೆಮ್ಮೆ ಸರಿ ಹೋಗ್ತಿಲ್ಲ. ಈ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋದಾಗಿನಿಂದನೂ ಕೆಮ್ಮೆ ಸರಿ ಹೋಗ್ತಾ ಇಲ್ಲ. ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ. ಇವೆಲ್ಲ 1 ವಾರ 15 ದಿನ ಲೇಟೇ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ರೆಡಿ ಇಟ್ಟಿರೋ ಹಂಗೆ ಇದ್ದಾವೆ. ಹಾಗಾಗಿ ನನ್ನ ಫೋನು ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ಒಂದಿಬ್ಬೆ ಮಾಡಿ ಇಟ್ಟಿದ್ದೀನಿ.
ಇನ್ನು ಒಂದೆರಡು ಮೂರು ಇಬ್ಬೆ ಮಾಡಿ ಹಾಕಿದ್ದಾಯಿತು. ತುಂಬ ಅಂದರೆ ಸೆಕೆ. ಈ ಬಿಸಿಲಲ್ಲಂತೂ ಇಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಮಾಡೋದಂದರೆ ಸುಮ್ಮನೆ ಅಲ್ಲ. ಹಂಗಾಗಿ ನಾನು ಸ್ವಲ್ಪ ನೈಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೊದಲು ನಾನು ಹಿಂದಿನ ವ್ಲಾಗಲ್ಲಿ ಏನು ಮಸಾಲೆ ತಿನ್ನಿಸಿದೆ ಆವಾಗ ಬೆಳಗ್ಗೆನೇ ಹುರಿದಿಟ್ಕೊಂಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ನನಗೆ, ನೋಡ್ತಾ ಇರ್ಬೋದು. ಇವಾಗ ಈ ಬಾಕ್ಸಿಗೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಈ ಬಾಕ್ಸ್ ತುಂಬ ಆಗಿದೆ. ಇನ್ನೊಂದು ಇಬ್ಬೆ ಇದೆ, ಇದು ಆರಿಸಿ ಇಟ್ಟಿರೋ ಅಂಥ ಗಾರ್ಗೆ. ಇನ್ನು ಜಾಮೂನು ಕೂಡ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದೆ ಅಂತ. ನೋಡ್ತಾ ಇರ್ಬೋದು, ಇಷ್ಟು ಜಾಮೂನು ಆಗಿದೆ. ಇದು ಹೊಸ್ಗೆಗೆ ಒಂದಾದರೆ ಸಾಕು ಅಂತ ಅನಿಸಿದೆ. ಯಾಕಂದರೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ಗಾರ್ಗೆನೆ ಕೇಳೋ ಅಂಥದ್ದು. ಏನಾದರೂ ಹಂಗೂ ಕೇಳಿದರೆ ಮಕ್ಕಳಿಗಿಬ್ಬರಿಗೂ 2-3 ಹಾಕ್ಕೊಟ್ಟು ನಡೆಯುತ್ತೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಟೊಮೊಟೊ ಬಾತ್ ಮಾಡಿಕೊಂಡು ತಗೊಂಡು ಹೋಗೋವಂಥದ್ದು ಬೇರೆ ಊರಿಗೆ. ಯಾವ ಊರು ಅಂದರೆ ನಮ್ಮ ಊರು ಪಕ್ಕದಲ್ಲೇ ಇರುವಂಥ ಒಂದು ಊರು. ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಇನ್ನು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಟೊಮಟೊ ಬಾತಿಗೋಸ್ಕರ. ಮತ್ತು ವೇದು ಪಾಪು ಸ್ವಲ್ಪ ಆಟ ಮಾಡ್ತಾ ಇದ್ದಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಅಪ್ಪನ ಹತ್ರ ಫೋನ್ ಇಸ್ಕೊಳಕ್ಕೋಸ್ಕರ ಅವರು ಕೊಟ್ಟು ಅಭ್ಯಾಸ ಮಾಡಿದ್ದಾರೆ. ಹಾಗಾಗಿ ಇನ್ನು ಪಲಾವ್ ಎಲೆ ಹಾಕಿದ್ದೀನಿ ಒಗ್ಗರಣೆಗೆ. ಅದಾದ ನಂತರ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬೋದಕ್ಕೆ ಮಾಮೂಲಾಗಿ ನಾನು ಏನು ಹಾಕ್ಕೊಳ್ತೀನೋ ಅದೇನೇ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಕರಿಬೇವಲ್ಲ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣ್ಸಿನ್ಕಾಯಿ ಅಂತ ಆಗಲೇ ಹೇಳಿದ್ದೆ. ಮತ್ತು ಇವು ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಈ ಥರ ಒಗ್ಗರಣೆಗೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಟೊಮಟೊ ಬಾತ್ ಜೊತೆ. ಹಿಂದಿನ ವ್ಲಾಗ್ಗಳೆಲ್ಲ ತೋರಿಸಿದ್ದೀನಿ ನಾನು ಯಾವ ಥರ ಟೊಮಟೊ ಬಾತ್ ಮಾಡ್ತೀನಿ ಅಂತ. ಹಾಗಂದರೆ ಒಂದಿದ್ರೆ ಒಂದು ಐಟಮ್ ಇರ್ತಾ ಇರಲಿಲ್ಲ. ಈ ಕರಿಬೇವು ಅಂತೀನಿ, ಕೊತ್ತಂಬರಿ ಇದ್ದರೆ ಶುಂಠಿ ಇರ್ತಿದ್ದಿಲ್ಲ, ಶುಂಠಿ ಇದ್ದರೆ ಕೊತ್ತಂಬರಿ ಇರ್ತಿದ್ದಿಲ್ಲ. ಇವಾಗ ಎಲ್ಲನೂ ಕೂಡ ಇದೆ, ಎಲ್ಲನೂ ಹಾಕ್ಬಿಟ್ಟೇ ಟೊಮಟೊ ಬಾತ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ಪೌಡರು ಈ ಥರ ಗರಂ ಮಸಾಲ ಆ ಥರ ಏನೂ ಹಾಕ್ತಾಯಿಲ್ಲ. ಓನ್ಲಿ ಚಕ್ಕೆ, ಏಲಕ್ಕಿ, ಮಸಾಲೆ ಅಷ್ಟೇ ಹಾಕಿರೋಂಥದ್ದು. ಕಸಕಸೆನೂ ಕೂಡ ಇಲ್ಲ. ಚಕ್ಕೆ, ಲವಂಗ, ಏಲಕ್ಕಿ ಇವು 3 ಹಾಕಿರೋಂಥದ್ದು. ಇನ್ನು ಈರುಳ್ಳಿ ಒಗ್ಗರಣೆ ಚೆನ್ನಾಗಿ ಮಾಗಿತ್ತು. ಇವಾಗ ತಾನೇ ಫಾರಮ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲೇ ನೋಡ್ತಾ ಇರ್ಬೋದು ಸಿಲಿಂಡ್ರ್ ಖಾಲಿ ಆಯಿತು. 1 ಮಂತ್ ಆಗಿದೆ ಅಷ್ಟೇ ಸಿಲಿಂಡ್ರ್ ಹಾಕ್ಬಿಟ್ಟು. ಇದೇ ಫಸ್ಟು ಇಷ್ಟು ಜಲ್ದಿ ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿ ಆಗಿರೋವಂಥದ್ದು. ಏಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ನಾನು ಹಾಕಿರೋವಂಥದ್ದು ಬಂದುಬಿಟ್ಟು ಸಿಲಿಂಡ್ರ್ ಯಾವಾಗಪ್ಪ ಅಂತ ಹೇಳಿದರೆ ಹಿಂದೆ ನಮ್ಮ ಜಾತ್ರೆ ಟೈಮಲ್ಲಿ ಹಾಕಿರೋವಂಥದ್ದು. ನೋಡ್ತಾ ಇರ್ಬೋದು ಕರೆಕ್ಟ್ 1 ತಿಂಗಳಿಗೆ ಸಿಲಿಂಡ್ರ್ ಖಾಲಿಯಾಗಿದೆ. ಒಗ್ಗರಣೆ ಕೂಡ ಕೆಳಗಡೆ ಇಳಿಸಿದ್ದೀನಿ. ಟೊಮೊಟೊನೂ ಹಾಕಿದೆ, ಅಷ್ಟರಲ್ಲೇ ಸಿಲಿಂಡ್ರ್ ಕೂಡ ಖಾಲಿ ಆಯಿತು. ಇನ್ನು ಇದ್ರ ಜೊತೆ ಒಂದು ಐಟಮ್ ಬಿಟ್ಟಿದ್ದೆ ನೋಡಿ, ಪುದೀನ ಬಂದುಬಿಟ್ಟು ಇಲ್ಲಿ ನಮ್ಮ ಮನೆಯವರಿದ್ದಾರಲ್ಲ ಅವ್ರ ದೊಡ್ಡಮ್ಮವ್ರ ಮನೆ ಹತ್ರ ಇದೆ. ಹಂಗಾಗಿ ಅಲ್ಲೇ ಹೋಗಿ ಕಿತ್ಕೊಂಡು ಬಂದರು ನಮ್ಮ ಮನೆಯವರು. ಇನ್ನು ನೈಟ್ ಮಾಡಿದ್ದು ಅಡುಗೆದೆಲ್ಲ ಜಿಡ್ಡಲ್ವ, ಹಾಗಾಗಿ ಸಿಲಿಂಡ್ರ್ ಸ್ವಲ್ಪ ಮೆಸ್ಸಿ ಥರ ಕಾಣಿಸ್ತಾ ಇದೆ. ಇವಾಗ ಇದೆಲ್ಲ ಆದ ನಂತರ ಮಧುರ ಕ್ಲೀನ್ ಮಾಡ್ತಾಳೆ. ನಾನು ಬಂದು ಪುದೀನನ ಲಾಸ್ಟಲ್ಲಿ ಹಾಕ್ತೀನಿ. ಬೆಳಗ್ಗೆ ನೋಡ್ತಾ ಇರ್ಬೋದು ನಾನು ಟೀ ಸಮೇತವಾಗ್ಲೂ ಕುಡಿದಿಲ್ಲ, ಹಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮೊಸರು ಬಜ್ಜಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಚಿಗೆ ಕೂಡ ಇಟ್ಟಿದ್ದೀನಿ. ಯಾಕಂದರೆ ಹೊಸ್ಗೆ ತಗೊಂಡು ಹೋಗ್ತಾ ಇರೋದಲ್ವ, ಯಾವುದೂ ಮಿಸ್ ಆಗಬಾರ್ದು, ಚೆನ್ನಾಗಿರಬೇಕು ಅಂತ. ಹೊಸ್ಗೆ ಬಂದುಬಿಟ್ಟು ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಣ್ಣನ ಮೊಮ್ಮಗ. ನನಗೆ ಅವರು ಅತ್ತೆ ಮಾವ ಆಗಬೇಕು. ಅತ್ತೆ ಮಾವನ ಮೊಮ್ಮಗಳು. ನನಗೆ ಒಂದು ಕಡೆ ತಂಗಿ ಆಗ್ತಾಳೆ, ಒಂದು ಕಡೆ ನನಗೂ ಮೊಮ್ಮಗಳಾಗ್ತಾಳೆ. ಈಗ ಸದ್ಯಕ್ಕೆ ಅವಳು ಆಂಟಿ ಅಂತ ಕರೀತಾಳೆ ನನ್ನ. ಇನ್ನು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾಯಿದೆ. ಒಳ್ಳೆ ಸಕ್ಕತ್ ಸ್ಮೆಲ್ ಬರ್ತಾಯಿದೆ, ಬಿರಿಯಾನಿ ಥರ. ಇನ್ನು ಖಾರದ ಪುಡಿನೂ ಕೂಡ ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಇಷ್ಟೇ ನಾನು ಸೇರಿಸೋವಂಥ ಮಸಾಲೆ, ಇನ್ನೇನೂ ಸೇರಿಸಲ್ಲ. ಆ ಪೌಡ್ರು ಈ ಪೌಡ್ರು ಎಲ್ಲನೂ. ಇವಾಗ ಬಂದುಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಈ ಗೊಜ್ಜಿಗೆ ಉಪ್ಪು ಹಾಕಿದ್ದೀನಿ. ಇನ್ನು ಅಕ್ಕಿ ತೊಳೆದು ಹಾಕ್ತೀನಲ್ವ, ಅವಾಗೂ ಕೂಡ ಅಕ್ಕಿ ಜೊತೆನೇ ಉಪ್ಪು ಹಾಕಿರ್ತೀನಿ. ಹಂಗಾದರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ಇವಾಗ ಅಕ್ಕಿ ಕೂಡ ತೊಳೆದು ಹಾಕಿದ್ದೀನಿ. ಇದು ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ರೆಡಿ ಇಟ್ಕೊಂಡಿರೋ ಅಂತಹ ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಮುಚ್ಚಿದ್ರೆ ಮುಗೀತು. ಒಂದು ವಿಸಲ್ ಬಂದರೆ ಸಖತ್ತಾಗಿ ಆಗುತ್ತೆ. ಕುದೀಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಬಂದು ಇದ್ರ ಜೊತೆ ಪುದೀನ ಸೊಪ್ಪೊಂದು ಹಾಕಿ ಲಿಡ್ ಕ್ಲೋಸ್ ಮಾಡಿದರೆ ಸಖತ್ತಾಗಿರುವಂಥ ಟೊಮಟೊ ಬಾತು ರೆಡಿ ಆಗುತ್ತೆ. ನಾನು ಯಾವಾಗಲೂ ಮಾಡ್ಕೊಳೋದು ಇದೇ ಥರ. ಯಾವುದಾದ್ರೂ ಒಂದು ಇಡ್ಲಿ ಬಿಡ್ಲಿ ಈ ಥರ ಟೊಮಟೊ ಬಾತ್ ಬೇಕಂದಾಗ ಮಾಡ್ಕೊಬಿಡ್ತೀನಿ. ಇನ್ನು ನೋಡ್ತಾ ಇರ್ಬೋದು ಪುದೀನ ಸೊಪ್ಪು ಕೂಡ ಹಾಕಿದ್ದೀನಿ. ಈ ರೀತಿಯೇ ಯಾವಾಗಲೂ ನಾವು ನಮ್ಮ ಮನೇಲಿ ಟೊಮಟೊ ಬಾತನ್ನ ಮಾಡೋವಂಥದ್ದು.
ನಾನು ಇವತ್ತು ಹೊಸ್ಗೆ ಹಾಕಿ ಬಂದ ತಕ್ಷಣ ನಾಳೆನೂ ಕೂಡ ಅವ್ರ ಊರಿಗೆ ಹೋಗಬೇಕು. ಯಾಕಪ್ಪ ಅಂತ ಹೇಳಿದರೆ ಹೊಸ್ಗೆ ಪುಟ್ಟಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಾವ ಅವರು. ಅವ್ರ ಜೊತೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ನೆಕ್ಸ್ಟ್ ದಿನ ಕೂಡ ಹೋಗಬೇಕು. ಇನ್ನು ಮಧುರ ಬಂದುಬಿಟ್ಟು ಇವಾಗ ಸೊಂಡಿಗೆ ಹಪ್ಪಳ ಎಲ್ಲ ಕೊರಿತಾ ಇದ್ದಾಳೆ. ಹೊಸ್ಗೆ ಪುಟ್ಟಿ ಅಂದರೆ ಅವರು ಮನೆಯಿಂದ ತಗೊಂಡು ಹೋಗುವಂಥದ್ದು. ನೋಡ್ತಾ ಇರ್ಬೋದು ಎಲ್ಲ ಒಂದೊಂದು ಚಿಕ್ಕ ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ಮಾಡ್ತಾ ಇದ್ದಾಳೆ ಮಧುರ. ಎಲ್ಲನೂ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ನೆನ್ನೆ ನೈಟಿನೇ ಮಕ್ಕಳೆಲ್ಲ ಸ್ವಲ್ಪ ತಿಂದಿದ್ರು. ಇನ್ನು ಇಷ್ಟಿದ್ದಾವೆ ಜಾಮೂನು, ಅದರಲ್ಲಿ ಸ್ವಲ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ಗಾರ್ಗೆ ಮತ್ತು ಟೊಮಟೊ ಬಾತು, ಮೆಣಸಿನ್ಕಾಯಿ ಬಜ್ಜಿ, ಹಪ್ಪಳ, ಸಂಡಿಗೆ ಇದನ್ನೆಲ್ಲ ತಗೊಂಡು ಹೊರಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಖಾರ, ಕಡಲೆ, ಅರಶಿನದ ಉಂಡೆ ಮತ್ತು ಕೊಬ್ಬರಿ ಬಟ್ಲು, ಉತ್ತುತ್ತಿನೂ ಉತ್ತುತ್ತಿನೂ ತಗೊಂಡು ಹೋಗ್ಬೇಕು. ಬಟ್ ಕೊಬ್ಬರಿ ಬಟ್ಲು ಉತ್ತುತ್ತಿ ನಮ್ಮ ಮನೆಯಲ್ಲಿಲ್ಲ, ಅವೆರಡು ಸ್ಕಿಪ್ ಮಾಡಿಬಿಟ್ಟು ಖಾರ, ಕಡಲೆ ಮತ್ತು ದಿಲ್ಕುಶ್ ತೊಗೊಂಬಂದಿದ್ರು ನೆನ್ನೆ ನೈಟ್ ಅವರ ಅಪ್ಪಾಜಿ. ದಿಲ್ಕುಶ್ನು ತಗೊಂಡು ಇಷ್ಟೆಲ್ಲ ತೊಗೊಂಡ್ಬಿಟ್ಟು ಹೊಸ್ಗೆ ಹಾಕೋದಕ್ಕೆ ಹೊರಡಬೇಕು. ಇನ್ನು ನಾನು ಅಲ್ಲಿ ಕರ್ಕೊಂಡೋಗಿ ಬಂದು ಅವರು ಅಂಗಡಿಗೂ ಕೂಡ ಹೋಗ್ಬೇಕು ನಮ್ಮ ಮನೆಯವರು. ಹಂಗಾಗಿ ಬೇಗ ಬೇಗ ರೆಡಿ ಆಗು ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಟೊಮಟೆ ಬಾತನ್ನು ಬಾಕ್ಸಿಗೆ ಹಾಕ್ಬಿಟ್ಟು ನಾನು ಕೂಡ ರೆಡಿ ಆಗಬೇಕು. ನಿಜವಾಗ್ಲೂ ಸಖತ್ತು ಸ್ಮೆಲ್ ಬರ್ತಾಯಿದೆ, ಏನೋ ಒಂಥರ ಬಿರಿಯಾನಿ ಅನ್ನೋ ಫೀಲ್ ಬರ್ತಾಯಿದೆ. ನೋಡ್ತಾ ಇರ್ಬೋದು ಗಾರ್ಗೆ ಒಂದರಲ್ಲಿ ಮತ್ತು 2 ಹಪ್ಪಳ ಹಾಕಿದ್ದೀನಿ ಅದರಲ್ಲೇ. ಇದರಲ್ಲಿ ಇನ್ನೊಂದು ಬಾಕ್ಸಲ್ಲಿ ಸೊಂಡಿಗೆ, ಚಕ್ಲಿ ಮಿಕ್ಸ್ ಹಾಕಿದ್ದೀನಿ. ಇನ್ನು ಮೆಣಸಿನ್ಕಾಯಿ ಹಪ್ಪಳನೂ ಕೂಡ ಹಾಕಿದ್ದೀನಿ ಇನ್ನೊಂದರಲ್ಲಿ. ಲಾಸ್ಟ್ನೇದರಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಟೊಮಟೊ ಬಾತು. ಇನ್ನು ಮಧುರನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ, ಇಲ್ಲಾಂದಿದ್ರೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಸ್ತು. ನೋಡ್ತಾ ಇರ್ಬೋದು 2 ಬಾಳೆಹಣ್ಣು, ಎಲೆ ಅಡಿಕೆ, ಇದು ಅರಶಿನದ ಉಂಡೆ, ಸ್ವಲ್ಪ ಖಾರ, ಕಡಲೆ ಮತ್ತು ದಿಲ್ಕುಶು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಟ್ಟು ಒಂದು ಬ್ಯಾಗಿಗೆ ಇಟ್ಕೊಂಡು ಹೊರಡುವಂಥದ್ದು. ಈಗ ನೋಡ್ತಾ ಇರ್ಬೋದು ನಾನು ಕೂಡ ರೆಡಿಯಾಗಿದ್ದಾಯಿತು. ಇವಾಗ ನಮ್ಮ ಮನೆಯವ್ರ ಜೊತೆ ಹೊರಡ್ತಾ ಇದ್ದೀನಿ. ಇವತ್ತೇ ನೋಡ್ತಾ ಇರ್ಬೋದು ಇವಾಗ 8:45 ಆಗಿದೆ. ಇಷ್ಟೊತ್ತಿಗೆ ಹೋಗ್ಬಿಟ್ಟು ಹೊಸ್ಗೆ ಹಾಕಿ ಬರೋದಕ್ಕೆ ಹೊರಟಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ತಿಂಡಿ ಟೈಮಿಗೆ ಹೋಗಬೇಕು ಇದೆಲ್ಲನೂ ತಗೊಂಡು ಅಂತ ನಿನ್ನೆ ನೈಟೇ ಪ್ಲಾನ್ ಇತ್ತು. ಹಾಗಾಗಿ ಇಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ. ನಮ್ಮೂರಿಂದ ಒಂದು 2 ಕಿಲೋಮೀಟ್ರು ಇಲ್ಲಾಂದರೆ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೂರದಲ್ಲೇ ಇರೋ ಅಂಥದ್ದು ಅವರ ಊರು. ಇನ್ನು ಇವತ್ತು ಹೋಗಿ ನಾಳೆನೂ ಹೋಗಿ ನಾಡಿದ್ದು ಹೋಗಬೇಕು ಇದೇ ರೋಡಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರು, ಮೊನ್ನೆ ಮಳೆ ಬಂದಿರೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.